ಹಲೋ ಫ್ಯೂಚರ್ ಇಂಜಿನಿಯರ್ಸ್. ಐ ಹೋಪ್ ಎಲ್ಲರಿಗೂ ಅವರು ಹಾರ್ಡ್ ವರ್ಕ್ ಮತ್ತೆ ಸ್ವಲ್ಪ ಜನ ಸ್ಮಾರ್ಟ್ ವರ್ಕ್ ಮಾಡಿರ್ತೀರಾ. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ತಕ್ಕನಾಗಿ DCT ರ್ಯಾಂಕ್ ರಿಸಲ್ಟ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬಂದಿಲ್ಲ ಅಂದ್ರೂ ಕೂಡ ಡೋಂಟ್ ವರಿ. ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ಬೆಸ್ಟ್ ಕಾಲೇಜ್ಗೆ ಜಾಯ್ನ್ ಆಗೋ ಥರ ಹೇಗೆ ಆಪ್ಷನಲ್ ಎಂಟ್ರಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ಹಾಗೂ ಫ್ರೀ ಆಗಿ ತುಂಬ ರಿಸರ್ಚ್ ಮಾಡಿ ನಾವು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡಿಕೊಂಡು ನಿಮಗೆ ಫ್ರೀ ಆಗಿ ಈ ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಇದ್ದೀವಿ. ಸೊ ಹಾಯ್ ಫ್ರೆಂಡ್ಸ್, ನಾನು ಅಭಿಷೇಕ್, ಕರೆಂಟ್ಲಿ ಸ್ಟಡಿಂಗ್ 3rd ಇಯರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಟಾಪ್ ಕಾಲೇಜ್ ಲಿಸ್ಟ್ ನೋಡೋಕ್ಕಿಂತ ಮುಂಚೆ ಎಲ್ಲ ಸ್ಟೂಡೆಂಟ್ ನೆನ್ಪಿಟ್ಕೋಬೇಕಾದ ಕೆಲವು ವಿಷಯಗಳು ಏನಪ್ಪಾ ಅಂದರೆ, ಫಸ್ಟ್ ಒನ್, ಯು ಕ್ಯಾನ್ ಜಂಪ್ ಇನ್ ಟು ಎನಿ ಅದರ್ ಬ್ರಾಂಚ್ ಇನ್ ಇಂಜಿನಿಯರಿಂಗ್. ಹೌದು, ನೀವು ಡಿಪ್ಲೊಮೊದಲ್ಲಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಬ್ರಾಂಚ್ ತಗೊಂಡಿರ್ತೀರ. ನೀವು DCT ಮುಖಾಂತರ ಇಂಜಿನಿಯರ್ ಸೇರ್ಕೋಬೇಕಾದ್ರೆ ನೀವು ಮೆಕ್ಯಾನಿಕಲ್ ಬ್ರಾಂಚ್ಗೆ ಹೋಗ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಹೋಗ್ಬೋದು. ಯು ಕ್ಯಾನ್ ಚೂಸ್, ಯು ಕ್ಯಾನ್ ಜಂಪ್. ಓಕೆನಾ? ಇದರಿಂದ ಬಟ್ ಬಟ್ ಅಂದರೆ ಇದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಪ್ಪಾ ಅಂದರೆ, ನೀವು ಡಿಪ್ಲೊಮಾ ಓದ್ತಾ ಇರಬೇಕಾದ್ರೆ ಕೆಲವು ಫ್ಯಾಮಿಲಿ ಕಡೆಯಿಂದ ಅಥವಾ ಬೇರೆ ಯಾವುದೋ ರೀಸನ್ಸ್ ಇಂದ ನೀವು ನಿಮ್ಗೆ ಇಷ್ಟ ಇಲ್ಲದೆ ಇರೋ ಬ್ರಾಂಚ್ನ ಓದ್ತಾ ಇರ್ತೀರ. ಸೊ ನಿಮಗೆ ಬೇರೆ ಬ್ರಾಂಚ್ ಇಷ್ಟ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಇದು ಒಂದು ಸದಾವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಓದ್ತಿರ್ಬೋದು ಅಥವಾ ಮೆಕ್ಯಾನಿಕಲ್ ಓದ್ತಿರ್ಬೋದು, ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅನ್ನೋ ಆಗಿದ್ರೆ ಯು ಕ್ಯಾನ್ ಈಸಿಲಿ ನಿಮ್ಮ ಬ್ರಾಂಚ್ನ ಚೇಂಜ್ ಮಾಡ್ಕೋಬೋದು. ಇದು ಅಡ್ವಾಂಟೇಜ್, ಇದು ಒಂದು ಅವಕಾಶ. ಸೊ ಇದೊಂದು ಅಡ್ವಾಂಟೇಜ್ ಆಗಿ ತಗೋಬಹುದು. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಆಸ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್ ನೀವು ಸೆಕೆಂಡ್ ಇಯರ್ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಲ್ಯಾಟ್ರಲ್ ಎಂಟ್ರಿ ಆಗಿ ಬರ್ತೀರಾ. ಹೌದಾ? ಅಲ್ಲಿ ನಾನು ನೋಡಿರೋ ತರ, ಈಗ ಮೆಕ್ಯಾನಿಕಲ್ ಓದಿರ್ತಾರೆ ಅಥವಾ ಸಿವಿಲ್ ಓದಿರ್ತಾರೆ ಅಥವಾ ಎಲೆಕ್ಟ್ರಾನಿಕ್ಸ್ ಓದಿರ್ತಾರೆ ಅದರಲ್ಲಿ ಡಿಪ್ಲೊಮಾದಲ್ಲಿ. ಅವರು ಇಂಜಿನಿಯರಿಂಗ್ ಬಂದಾಗ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚ್ನ ತಗೊಂಡಿರ್ತಾರೆ. ಸೊ ಅವರಿಗೆ ಕೋಡಿಂಗ್, ಅಲ್ಗಾರಿಥಮ್, ಡೇಟಾ ಸ್ಟ್ರಕ್ಚರ್ ಬಗ್ಗೆ ಗಾಳಿಗಂದ ಏನೂ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಇದು ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ. ಯಾವ ಒಬ್ಬ ಸ್ಟೂಡೆಂಟ್ಸ್ಗೆ ಓಕೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ನನಗೆ ತುಂಬ ಇಂಟ್ರೆಸ್ಟ್ ಇದೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಅನ್ನೋ ಆಗಿದ್ರೆ ಅಂಥವ್ರು ಸರ್ವೈವ್ ಆಗ್ತಾರೆ. ಅಥವಾ ಏನು ಗೊತ್ತೇ ಇಲ್ಲ ಬ್ಲೈಂಡಾಗಿ ತಗೊಳ್ಳೋ ಆಗಿದ್ರೆ ಅವರು ತುಂಬ ಸಫರ್ ಮಾಡಬೇಕಾಗುತ್ತೆ. ಸೊ ಈ ಬ್ರಾಂಚ್ ಚೇಂಜ್ ಮಾಡೋದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಸೊ ಆಸ್ ಪರ್ ಯುವರ್ ಇಂಟ್ರೆಸ್ಟ್ ಇದು ಒಂದು ಅವಕಾಶ ಅಂತ ಅಂದ್ಕೊಂಡು ನೀವು ಬ್ರಾಂಚ್ ಚೇಂಜ್ ಮಾಡ್ಬೋದು. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಅಡ್ವಾಂಟೇಜು ನೆನ್ಪಿಟ್ಕೋಬೇಕು, ಡಿಸ್ಅಡ್ವಾಂಟೇಜು ನೆನ್ಪಿಟ್ಕೋಬೇಕು. ಸೊ ನಿಮ್ಮ ಇಂಟ್ರೆಸ್ಟ್ ತಕ್ಕನಾಗಿ ನೀವು ಬ್ರಾಂಚ್ ಚೇಂಜ್ ಮಾಡ್ತಿರೋ ಇಲ್ವೋ ಅದೇ ಬ್ರಾಂಚ್ ಕಂಟಿನ್ಯೂ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ, ನೋ SNQ ಕೋಟಾ. ಹೌದು, ಯಾಕಂದ್ರೆ ಆ, ಕೇವಲ ಸ್ವಲ್ಪ ಸೀಟ್ಸ್ ಅವೈಲಬಲ್ ಇರೋದ್ರಿಂದ ಈ ವರ್ಷ DCET ಇಂದ ಯಾವುದೇ ರೀತಿಯ SNQ ಕೋಟಾ ಇರೋದಿಲ್ಲ. ಸೊ ಇದೊಂದು ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್, ಫೀಸ್ ಸ್ಟ್ರಕ್ಚರ್ ಏನಪ್ಪಾ ಅಂದ್ರೆ, ಕಾಲೇಜಸ್ ಅಲ್ಲಿ ಎಷ್ಟು ಕಾಲೇಜ್ ಟೈಪ್ ಇದೆ, ಆ ಕಾಲೇಜಲ್ಲಿ ಯಾವ ಫೀಸ್, ಎಷ್ಟೆಷ್ಟು ಫೀಸ್ ತಗೊಂತಾರೆ ಅಂತ ನೋಡೋದಾದ್ರೆ, ಫಸ್ಟ್ ಒಂದು ಬಂದ್ಬಿಟ್ಟು ಗೋರ್ಮೆಂಟ್ ಕಾಲೇಜಸ್. ಓಕೆನಾ? ಗೋರ್ಮೆಂಟ್ ಕಾಲೇಜಸ್ ಅಂದ್ರೆ ಅದು ಫಂಡಿಂಗು ಏನಿದೆಯೋ ಎಲ್ಲಾನು ಗೋರ್ಮೆಂಟೇ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ನಾವು ಕ್ಯಾಟಗರಿ ನೋಡ್ಬೋದು. ಇದು ಜನರಲ್. ಓಕೆನಾ? ಇದು SNQ. ಸೊ ಈ ಕಾಲಮ್ ನೋಡಬಾರ್ದು ನೀವು, ಯಾಕಂದ್ರೆ ಈ ವರ್ಷ SNQ ಇರೋದಿಲ್ಲ. ಆ, ಈ ಕಾಲಮ್ SC ST ಅವರಿಗೆ, ಇದು ಕ್ಯಾಟಗರಿ 1 ಅವರಿಗೆ. ಓಕೆನಾ? ಇಲ್ಲಿ ಕಾಲೇಜ್ ಟೈಪ್ ಇದೆ: ಗೋರ್ಮೆಂಟ್ ಕಾಲೇಜ್, ಗೋರ್ಮೆಂಟ್ ಏಡೆಡ್ ಕಾಲೇಜ್, VTU ರೀಜನಲ್ ಕಾಲೇಜ್, ಟೈಪ್ 1 ಏಡೆಡ್ ಕಾಲೇಜ್, ಟೈಪ್ 2 ಅನ್ಏಡೆಡ್ ಕಾಲೇಜ್, ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಅಂತ ಇಷ್ಟು ಟೈಪ್ಸ್ ಇದೆ ಕಾಲೇಜಸ್ ಅಲ್ಲಿ. ಸೊ ನಿಮಗೆ ಈ ಆರಾಮ್ಸೆ ಗೊತ್ತಾಗುತ್ತೆ. ಈಗ ಒಂದು ಕಾಲೇಜ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ಗೋರ್ಮೆಂಟ್ ಕಾಲೇಜಾ, ಏಡೆಡ್ ಕಾಲೇಜಾ, ಅನ್ಏಡೆಡ್ ಕಾಲೇಜಾ ಅಥವಾ ಪ್ರೈವೇಟ್ ಯೂನಿವರ್ಸಿಟಿನ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನ ನೀವು ನೋಡ್ಕೋಬೇಕು. ಸೊ ಇಲ್ಲಿ ಜನರಲ್ ಮೆರಿಟ್ ಅವ್ರಿಗೆ ಗೋರ್ಮೆಂಟ್ ಕಾಲೇಜ್ಗೆ ನಾನು ಜಾಯ್ನ್ ಆಗ್ತೀನಿ ಅಂದರೆ ಅವ್ರಿಗೆ ಫೀಸ್ ಬಂದ್ಬಿಟ್ಟು 40,860 ರೂಪಾಯಿ.
ಸೇಮ್ ಗೋರ್ಮೆಂಟ್ ಏಡೆಡ್ ಕಾಲೇಜ್ ಆಗಿದ್ರು ಸೇಮ್ ಅಲ್ಲೂ ಅಷ್ಟೇ 40,860 ರೂಪಾಯಿ. ಈಗ ಗೋರ್ಮೆಂಟ್ ಕಾಲೇಜಲ್ಲೂ ಗೋರ್ಮೆಂಟ್ ಏಡೆಡ್ ಅಂತ ಬರ್ತಾವಲ್ಲ, ಸೊ ಕೆಲವು ಕಾಲೇಜಸ್ ಇದಾವೆ. ಫಾರ್ ಎಕ್ಸಾಂಪಲ್ BMS ಕಾಲೇಜ್ ಆಗಿರ್ಬೋದು ಅಥವಾ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ಬೋದು. ಆ ಎರಡು ಕಾಲೇಜಲ್ಲಿ ಕೆಲವು ಬ್ರಾಂಚಸ್ ಮಾತ್ರ ಗೋರ್ಮೆಂಟ್ ಏಡೆಡ್ ಅಷ್ಟೇ. ಕೆಲವು ಬ್ರಾಂಚಸ್ಗೆ ನೀವು ಅಡ್ಮಿಷನ್ ಆದರೆ ಮಾತ್ರ 40,860 ರೂಪೀಸ್ ಫೀಸ್ ಆಗುತ್ತೆ. ಇನ್ನು ಇನ್ನು ಬೇರೆ ಬ್ರಾಂಚಸ್ ಅಡ್ಮಿಷನ್ ಆಗ್ತೀನಿ ಅಂದರೆ ನಾರ್ಮಲ್ 96,574 ಇರುತ್ತೆ. ಸೊ ಇದನ್ನ ನೀವು ಯಾವ ಬ್ರಾಂಚಸ್ ಗೋರ್ಮೆಂಟ್ ಏಡೆಡ್ ಇದೆ ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು VTU ರೀಜನಲ್ ಕಾಲೇಜಸ್. ಅಲ್ಲಿ ಫೀಸ್ ಬಂದ್ಬಿಟ್ಟು 45,750 ಇರುತ್ತೆ. ನೆಕ್ಸ್ಟ್ ಟೈಪ್ 1 ಅನ್ಏಡೆಡ್ ಕಾಲೇಜಲ್ಲಿ 96,574 ರೂಪೀಸ್. ಟೈಪ್ 2 ಅನ್ಏಡೆಡ್ ಕಾಲೇಜಲ್ಲಿ 1,04,265 ರೂಪೀಸ್. ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿಲಿ ಆಸ್ ಯೂಶುವಲ್ 96,574 ರೂಪೀಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಜನರಲ್ ಮೆರಿಟ್ ಅವ್ರಿಗೆ, 2A 2B 3A 3B ಅವರಿಗೆ. ನೆಕ್ಸ್ಟ್ ಇಲ್ಲಿ ಆಗ್ಲೇ ಹೇಳ್ದಂಗೆ SNK ಕೋಟಾ ಇರೋದಿಲ್ಲ. ಸೊ ಈ ಕಾಲಮ್ ಇಲ್ಲಿ ಏನು ಕೆಲಸ ಇಲ್ಲ ಈ ಕಾಲಮ್ಗೆ. ನೆಕ್ಸ್ಟ್ SC ST ಬಂದ್ಬಿಟ್ಟು ಸೇಮ್, ಅವರು ಯೂನಿವರ್ಸಿಟಿಗಾದ್ರೂ ಹೋಗ್ಲಿ ಗೌರ್ಮೆಂಟ್ ಕಾಲೇಜ್ಗಾದ್ರೂ ಹೋಗ್ಲಿ ಅವರಿಗೆ ಫೀಸ್ ಬಂದ್ಬಿಟ್ಟು 750 ರೂಪೀಸ್ ಮಾತ್ರ. ನೆಕ್ಸ್ಟ್ ಕ್ಯಾಟಗರಿ 1 ಅವ್ರಿಗೆ ಫೀಸ್ ಸ್ವಲ್ಪ ಕಮ್ಮಿ ಇದೆ. ಜನರಲ್ ಮೆರಿಟ್ ಅವ್ರಿಗಿನ್ನು ಸ್ವಲ್ಪ ಕ್ಯಾಟಗರಿ 1 ಅವ್ರಿಗೆ ಫೀಸ್ ಕಮ್ಮಿ ಇದೆ. 21,360, 21,000. ನೆಕ್ಸ್ಟ್ ಇಲ್ಲಿ 77,000 ಇದೆ ಟೈಪ್ 1 ಅನ್ಎಡೆಡ್ಗೆ. ಟೈಪ್ 2 ಅನ್ಎಡೆಡ್ಗೆ 84,765 ರೂಪೀಸ್. ಆ್ಯಂಡ್ ಯೂನಿವರ್ಸಿಟಿಲಿ 77,074 ರೂಪೀಸ್ ಇದೆ. ಸೊ ಇಲ್ಲಿ ಇದರಿಂದ ನಾವೇನು ತಿಳ್ಕೊಬೇಕಂದ್ರೆ ಕಾಲೇಜಲ್ಲಿ ಎಷ್ಟು ಟೈಪ್ಸ್ ಇದೆ: ಗೋರ್ಮೆಂಟ್ ಏಡೆಡ್, VTU ರೀಜನಲ್ ಕಾಲೇಜಸ್, ಟೈಪ್ 1 ಅನ್ಎಡೆಡ್, ಟೈಪ್ 2 ಅನ್ಎಡೆಡ್ ಹಾಗೂ ಡೀಮ್ ಯೂನಿವರ್ಸಿಟಿ ಅಂತ ಇದೆ. ಸೊ ಇಲ್ಲಿ ಫೀಸ್ ಸ್ಟ್ರಕ್ಚರ್ ನಿಮಗೆ ನೀವು ಯಾವ ಕ್ಯಾಟಗರಿ ಅಂತ ನೋಡಿಕೊಂಡು ನೀವು ಇಲ್ಲಿ ಫೀಸ್ ಸ್ಟ್ರಕ್ಚರ್ನ ನೋಡ್ಕೋಬಹುದು. ನೆಕ್ಸ್ಟ್ ಓಕೆ, ಕಾಲೇಜ್ ಎಷ್ಟು ಟೈಪ್ಸ್ ಇದೆ ಅಂತ ಮುಗೀತು. ಫೀಸ್ ಎಷ್ಟಿರುತ್ತೆ ಆ ಕಾಲೇಜಲ್ಲಿ DCET ಮುಖಾಂತರ ಹೋದ್ರೆ ಅಂತ ಎಲ್ಲ ಗೊತ್ತಾಯಿತು. ಈಗ ನೆಕ್ಸ್ಟ್ ಅಫಿಲಿಯೇಷನ್ಗೆ ಹೋಗೋಣ. ಯಾಕಂದ್ರೆ ಯಾವುದೇ ಒಂದು ಕಾಲೇಜು ಯಾವುದೋ ಒಂದು ಯೂನಿವರ್ಸಿಟಿಗೆ ಅದು ಅಫಿಲಿಯೇಟ್ ಆಗಿರಬೇಕು. ಓಕೆನಾ? ಇಲ್ಲಿ ಅಫಿಲಿಯೇಷನ್ ಅಲ್ಲಿ ನಮಗೆ ಮೇನ್ಲಿ ಏನ್ ನೋಡ್ತೀವಿ ಅಂದ್ರೆ VTU ಮತ್ತೆ ಅಟಾನಮಸ್ ಅಂತ ನೋಡ್ತೀವಿ. ಸೊ VTU ಬರೋದಾದ್ರೆ, ಸೊ ಇಲ್ಲಿ VTU ಮತ್ತೆ ಅಟಾನಮಸ್ಗೆ ಏನ್ ಡಿಫ್ರೆನ್ಸ್ ಸರ್ ಅಂತ ಕೇಳಿದ್ರೆ, ಸೊ ಕೆಲವೊಂದು ಪಾಯಿಂಟ್ಸ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಿಕ್ಸ್ಡ್ VTU ಸಿಲೆಬಸ್ ಇರುತ್ತೆ. ಯಾಕಂದ್ರೆ VTU ಕಾಲೇಜಸ್ ಅಲ್ಲಿ ನೀವು ಅಡ್ಮಿಷನ್ ತಗೊಂಡ್ರೆ, ಅಂದ್ರೆ VTU ಅಫಿಲಿಯೇಟ್ ಆಗಿರೋ ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೊಂಡ್ರೆ ಫಿಕ್ಸ್ಡ್ VTU ಸಿಲೆಬಸ್ ಇರುತ್ತೆ. VTU ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಯಾವ ಸಿಲೆಬಸ್ಸು ಯಾವ ಸ್ಕೀಮ್ಗೆ ಆ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಆ ಸಿಲೆಬಸ್ ನೋಡಿಕೊಂಡು ಈ VTU ಅಫಿಲಿಯೇಟೆಡ್ ಕಾಲೇಜಸ್ ಅಲ್ಲಿ ಟೀಚ್ ಮಾಡ್ತಾ ಇರ್ತಾರೆ. ಸೊ ಇಟ್ ಹ್ಯಾಸ್ ಫಿಕ್ಸ್ಡ್ VTU ಸಿಲೆಬಸ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಇರ್ತಾವಲ್ಲ, ಅಲ್ಲಿ VTU ಇಂದನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತಾರೆ. ಅರ್ಥ ಆಯ್ತು ಅನ್ಕೊಂತೀನಿ. ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಅಂದ್ರೆ ಪ್ರತಿ ಸೆಮಿಸ್ಟರ್ಗೂ ಫೈನಲ್ ಎಕ್ಸಾಮ್ಸ್ ಬರುತ್ತಲ್ಲ, ಸೊ ಕ್ವಶನ್ ಪೇಪರ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ VTU ಇಂದನೇ ಬರುತ್ತೆ. ಸೊ ಇದೊಂದು ಪಾಯಿಂಟ್. ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ಸು VTU ಅಫಿಲಿಯೇಟ್ ಆಗಿರ್ತವೆ. ಕರ್ನಾಟಕದಲ್ಲಿರೋ ಒಂದು ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ ಕೂಡ VTUಗೆ ಅಫಿಲಿಯೇಟ್ ಆಗಿದೆ. ಓಕೆನಾ? ಸೊ ಅಟಾನಮಸ್ ಅಂದ್ರೆ ಏನಪ್ಪಾ? VTU ಮುಗಿತು. ಅಟಾನಮಸ್ ಅಂದ್ರೆ ಏನು? ಅಟಾನಮಸ್ ಏನು ಅಂದ್ರೆ ದೇ ಕ್ಯಾನ್ ಚೇಂಜ್ ಸಿಲೆಬಸ್ ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ನೀಡ್ಸ್ ಅಂತ ಇದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಅಂದ್ರೆ ಕಂಪ್ನಿಯವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಸೊ ಈಗಿನ ಕಾಲದಲ್ಲಿ ಕಂಪ್ನಿಯವರು ಯಾವ್ಯಾವ ನೀಡ್ಸ್ ಇರುತ್ತೆ ಅವರಿಗೆ ಅನ್ನೋ ತಕ್ಕನಾಗಿ ಅವರು ಅಟಾನಮಸ್ ಕಾಲೇಜ್ ಅವರು ಸಿಲೆಬಸ್ನ ಚೇಂಜ್ ಮಾಡ್ಬೋದು. ಸೊ ಇದೊಂದು ಅಥಾರಿಟಿ ಅಟಾನಮಸ್ ಕಾಲೇಜ್ಗಿದೆ. ನೆಕ್ಸ್ಟ್ ಸೆಮಿಸ್ಟರ್ ಅಂಡ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ನ ಆ ಓನ್ ಕಾಲೇಜ್ ಅವರೇ ಪ್ರಿಪೇರ್ ಮಾಡ್ತಾರೆ. ಸೊ ಇದೊಂದು ಡಿಫ್ರೆನ್ಸ್. VTUದಲ್ಲಿ VTU ಇಂದ ಬರೋ ಕ್ವಶನ್ ಪೇಪರ್ ಬರುತ್ತೆ. ಅಟಾನಮಸ್ ಕಾಲೇಜಲ್ಲಿ ಅದೇ ಓನ್ ಕಾಲೇಜ್ ಪ್ರಿಪೇರ್ ಮಾಡಿರೋ ಕ್ವಶನ್ ಪೇಪರ್ ಸೆಮಿಸ್ಟರ್ ಅಂಡ್ ಎಕ್ಸಾಮ್ಸ್ ಅಲ್ಲಿ ನಾವು ನೋಡ್ಬೋದು. ಅಂಡ್ ಇಲ್ಲಿ ಅಷ್ಟೇ ಇಲ್ಲಿ VTU ಆಲ್ಮೋಸ್ಟ್ ಎಲ್ಲ ಕಾಲೇಜು VTU ಅಫಿಲಿಯೇಟ್ ಆಗಿರ್ತವೆ. ಬಟ್ ಇಲ್ಲಿ ಸಮ್ ಕಾಲೇಜಸ್ ಆರ್ ಅಟಾನಮಸ್. ಸ್ವಲ್ಪ ಅಂದ್ರೆ ಇವಾಗ ಕಾಲೇಜಸ್ ಅಟಾನಮಸ್ ಆಗ್ತಾ ಇದ್ದಾವೆ. ಆಸ್ ಪರ್ ನೌ ಸ್ವಲ್ಪ ಕಾಲೇಜಸ್ ಮಾತ್ರ ಅಟಾನಮಸ್ ಆಗಿದ್ದಾವೆ.
ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಈ ವರ್ಷ ಸಕ್ಸಸ್ಫುಲ್ ಆಗಿ ಫ್ರೀ ಆಗಿ ನಮ್ಮ ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಂದ ಫ್ರೀ ಆಗಿ DCET ಕೋಚಿಂಗ್ ಕೊಟ್ಟಿದ್ದೀವಿ. ಸೊ ಈ ಒಂದು ಫ್ರೀ ಕ್ಲಾಸಸ್ ಯೂಸ್ ಮಾಡಿಕೊಂಡು ಮತ್ತೆ ಯೂಟಿಲೈಸ್ ಮಾಡಿಕೊಂಡು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಬೆನಿಫಿಟ್ ತಗೊಂಡಿದ್ದಾರೆ. ಸೊ ಇನ್ ಮುಂದೆ ಇದೇ ತರ ಈ ಸರ್ವಿಸ್ನ ಕೊಡೋ ಇಂಟೆನ್ಷನ್ ಇಂದ ನಾವು 2025 DCET ಬ್ಯಾಚ್, ಲಾಂಗ್ ಟರ್ಮ್ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಜುಲೈ, ಅಂದ್ರೆ ಈ ಮಂತ್ 15th ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ನಿಮ್ಮ ಜೂನಿಯರ್ಸ್ ಆಗಿರ್ಬೋದು ಅಥವಾ ಯಾವುದೋ ರಿಲೇಟಿವ್ಸ್ ಆಗಿರ್ಬೋದು, ಅವ್ರಿಗೆ ರೆಫರ್ ಮಾಡಿ ಆ್ಯಂಡ್ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ನೀವು ಅವ್ರಿಗೆ ಹೇಳ್ಬೋದು. ಸೊ ನಿಮಗೆ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇರೋ ಕಾಂಟ್ಯಾಕ್ಟ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾವು ಈ ವರ್ಷ ಹೆಂಗೆ ಫ್ರೀಯಾಗಿ ಕಂಡಕ್ಟ್ ಮಾಡಿದ್ವಿ, ಎಲ್ಲ ಸಿಲೆಬಸ್ ಕೂಡ ಕವರ್ ಮಾಡಿದ್ದೀವಿ. ಸೊ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಲಾಂಗ್ ಟರ್ಮ್ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಾರ್ ಎನ್ಕ್ವೈರೀಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಇದೆ ಮೇನ್ ಏನಪ್ಪಾ ಅಂದ್ರೆ, ಇದು ಆನ್ಲೈನ್ ಮತ್ತೆ ಆಫ್ಲೈನ್ ಇದೆ. ಆಫ್ಲೈನ್ ಬಂದ್ಬಿಟ್ಟು ಅಭ್ಯಾಸ ಅಕಾಡೆಮಿ, ಹೆಗ್ಗನಹಳ್ಳಿ ಮೇನ್ ರೋಡ್, ಬೆಂಗಳೂರು, ಇಲ್ಲಿ ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ. ಆ್ಯಂಡ್ ಸಿಮಿಲರ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ. ಸೊ ನೀವು ಯಾವ್ದು ಬೇಕಾದರೂ ಅಟೆಂಡ್ ಮಾಡ್ಬೋದು. ಸೊ ಒಂದು ಹೆಜ್ಜೆ ಮುಂದೆ ಇಟ್ಟು ಲಾಂಗ್ ಟರ್ಮ್ ಬ್ಯಾಚ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಅದೇ ಜೂನಿಯರ್ಸ್ನ ಅಥವಾ ನಿಮ್ಮ ರಿಲೇಟಿವ್ಸ್ನ ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ, ಇವತ್ತಿಗೆ ಅಂದರೆ ನಿನ್ನೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗ್ದಿದೆ. ಕಂಪ್ಲೀಟ್ ಆ ತಲೆನೋವು ಅದೇನೇನಿದೆಯೋ ಎಲ್ಲಾನು ಮುಗ್ದಿದೆ. ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅಂದ್ಕೊಂತೀನಿ, ಮತ್ತೆ ಆ ಸೀಕ್ರೆಟ್ ಕೋಡ್ ಸಿಕ್ಕಿದೆ ಅಂದ್ಕೊಂತೀನಿ. ನೆಕ್ಸ್ಟ್ ಆಪ್ಷನಲ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಕಾಲೇಜಸ್ನ ನೀವು ಲೀಸ್ಟ್ ಔಟ್ ಮಾಡ್ಕೋಬೇಕು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಪೆನ್ನು ಪೇಪರ್ ತಗೊಂಡು ನಿಮಗೆ ಪ್ಲೇಸ್ಮೆಂಟ್ ವೈಸ್ ನೋಡೋಗಿದ್ರೆ ಆ ಪ್ಲೇಸ್ಮೆಂಟ್ ವೈಸ್ ನೀವು ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಟಾಪ್ 30 ನಾನು ರೆಫರ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇವತ್ತಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗ್ದಿದೆ. ನೆಕ್ಸ್ಟ್ ಏನಪ್ಪಾ ಅಂತ ತಲೆ ಕೆಡಿಸ್ಕೋಬೇಡಿ, ಓವರ್ ಥಿಂಕ್ ಮಾಡಬೇಡಿ, ಜಸ್ಟ್ ಕೀಪ್ ಇಟ್ ಸಿಂಪಲ್. ಸರಿನಾ? ಎಲ್ಲರೂ ಹೇಳ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯಿತು, ಆಪ್ಷನ್ ಎಂಟ್ರಿ, ಅದು ಆರ್ಡರ್ ಹಾಕಬೇಕು, ಈ ಆರ್ಡರ್ ಹಾಕಬೇಕು, ಕಾಲೇಜಸ್ ಯಾವುದು, ಬ್ರಾಂಚ್ ಯಾವುದು, ಅವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಓವರ್ ಥಿಂಕ್ ಕೂಡ ಮಾಡಬೇಡಿ. ನಾನು ಹೇಳಿರೋ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ, ಕೀಪ್ ಇಟ್ ಸಿಂಪಲ್ ಅಷ್ಟೇ. ಇಲ್ಲಿ ನಾವು ಟಾಪ್ ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ನ ತುಂಬ ರಿಸರ್ಚ್ ಮಾಡಿ, ಯಾಕಂದರೆ ಬೇರೆ ಬೇರೆ ಕಾಲೇಜಸ್ ಓದ್ತಾ ಇರೋ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಅವ್ರ ಕಾಲೇಜ್ ಬಗ್ಗೆ ಒಪಿನಿಯನ್ ಕೇಳಿಕೊಂಡು, ಎಸ್ಪೆಷಲಿ ನಾವಿಲ್ಲಿ ಪ್ಲೇಸ್ಮೆಂಟ್ಗೆ ತುಂಬ ಒತ್ತು ಕೊಡ್ತಾ ಇದ್ದೀವಿ. ಎಸ್ಪೆಷಲಿ ಪ್ಲೇಸ್ಮೆಂಟ್ ವೈಸ್ ಟಾಪ್ 30 ಕಾಲೇಜಸ್ನ ಲಿಸ್ಟ್ ಮಾಡಿದ್ದೀವಿ. ಓಕೆನಾ? ನೆಕ್ಸ್ಟ್ ಮುಂದೆ ಏನು? ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಮುಂದೆ ಏನು? ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕಾಲೇಜಸ್ ನೀವು ಲಿಸ್ಟ್ ರೆಡಿ ಮಾಡ್ಕೊಂಡಿರ್ಬೇಕು. ಈಗ ನೀವು KA ವೆಬ್ಸೈಟಲ್ಲಿ ಲಾಗಿನ್ ಆದ ತಕ್ಷಣ ನೀವು ರ್ಯಾಂಡಮ್ ಆಗಿ ಯಾವುದೇ ಕಾಲೇಜ್ ಹಾಕೋ ಆಗಿಲ್ಲ. ನಿಮಗೆ ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ನೀವು ಟಾಪ್ ಕಾಲೇಜಸ್ಸೇ ಹಾಕಬೇಕು. ಓಕೆನಾ? ಆ ಟಾಪ್ ಕಾಲೇಜಸ್ ಯಾವುದಪ್ಪ ಅಂದರೆ, ಈಗ ನಮ್ಮ ಅಕಾಡೆಮಿಯಿಂದ ಕೊಟ್ಟಿರೋ ರ್ಯಾಂಕ್ 1, 2, 3 ಅಂದರೆ ಟಾಪ್ 30 ಕಾಲೇಜಸ್ ಕೊಟ್ಟಿದ್ವಿ. ರ್ಯಾಂಕ್ 1 ಅಲ್ಲಿ ಯಾವ ಕಾಲೇಜ್ ಇದೆ? RV ಕಾಲೇಜ್ ಇದೆ. ಓಕೆನಾ? RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RVCE ಅಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನಿಲ್ಲಿ ಕೋಡ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಕೋಡ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ ಮುಂದೆ ಅರ್ಥ ಆಗುತ್ತೆ. ಯಾಕಂದ್ರೆ BMS ಕಾಲೇಜು 2 ಇದಾವೆ. ಸೊ ಕೋಡ್ ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈಗ ರ್ಯಾಂಕ್ 1 ಹೋಗೋಣ. ರ್ಯಾಂಕ್ 1 ಅಲ್ಲಿ ನಾವು RV ಕಾಲೇಜ್ನ ಇಟ್ಟಿದ್ದೀವಿ. ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ. ಆ ಟೈಪ್ ಏನು? ಪ್ರೈವೇಟ್ ಏಡೆಡ್ ಕಾಲೇಜ್. ಅದು ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ ಫೀಸ್ ಇಷ್ಟಂತ ಹೇಳಿದ್ದೆ ನಾನು. ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ ಫೀಸ್ 96,574 ರುಪೀಸ್ ಇದೆ. ಓಕೆನಾ? ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ಆಗುತ್ತೆ ನೀವು DCET ಮುಖಾಂತರ ಹೋದ್ರೆ. ಸೊ ಇದು ಪ್ರೈವೇಟ್ ಏಡೆಡ್ ಕಾಲೇಜ್. ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟು ನಾವು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿ ನಾವು ಕೆಲವು ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ವಿ ಇಲ್ಲಿ. ಸೊ ಅವ್ರ ಕಾಲೇಜ್ ಬಗ್ಗೆ ಒಪಿನಿಯನ್ ಕೇಳೋಕೆ. ಸೊ ನಮಗೆ ಪೆಸ್ಸು ಮತ್ತೆ MS ರಾಮಯ್ಯ ಎರಡೂ ಮಧ್ಯ ನೋಡಿದಾಗ ಯಾಕೋ MS ರಾಮಯ್ಯ ಪ್ಲೇಸ್ಮೆಂಟ್ ವೈಸ್, ಸೊ ಇಲ್ಲಿ ನೀವು ಮೇನ್ ನೆನ್ಪಿಡ್ಕೋಬೇಕಿದು, ನಾವಿಲ್ಲಿ ರ್ಯಾಂಕ್ ಮಾಡಿರೋದು ಪ್ಲೇಸ್ಮೆಂಟ್ಸ್ ವೈಸ್. ಪ್ಲೇಸ್ಮೆಂಟ್ ಅನ್ನೋ ಒಂದು ಡೊಮೈನ್ನ ನಾವು
ಇಟ್ಕೊಂಡು ಈ ರ್ಯಾಂಕ್ನ ನಾವು ಮಾಡಿದ್ದೀವಿ. ಸೊ ಸೆಕೆಂಡ್ ಬಂದ್ಬಿಟ್ಟು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿದೆ. ಸೊ ಅದು ಕೂಡ ಪ್ರೈವೇಟ್ ಏಡೆಡ್ ಕಾಲೇಜ್. ರ್ಯಾಂಕ್, ಸೊ ಇದು ಕೋಡ್ ನೋಡ್ಕೋಬೇಕು, ಓಕೆನಾ. RVC E005, ಯಾಕಂದ್ರೆ ಇದು KEA ಕೋಡ್. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ಕೋಡ್ ನೋಡ್ಕೋಬೇಕು. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ E006 ಇದೆ. ನೆಕ್ಸ್ಟ್ ಥರ್ಡ್ ರ್ಯಾಂಕ್ ಬಂದ್ಬಿಟ್ಟು E009. E009 ಅಂದ್ರೆ ಪೆಸ್ ಯೂನಿವರ್ಸಿಟಿ. ಥರ್ಡ್ ರ್ಯಾಂಕ್ ನಾವು ಪೆಸ್ ಯೂನಿವರ್ಸಿಟಿ ಕೊಟ್ಟಿದ್ದೀವಿ. ಅದು ಬನಶಂಕರಿ ಥರ್ಡ್ ಸ್ಟೇಜ್ ಅಲ್ಲಿ ಇದೆ. ಸೊ ಇದು ಬ್ಯಾಂಗ್ಳೂರಲ್ಲೇ, ಬಟ್ ಬನಶಂಕರಿನೇ ಥರ್ಡ್ ಸ್ಟೇಜ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಪೆಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಸೊ ಕನ್ಫ್ಯೂಸ್ ಆಗಬಾರ್ದು, ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಸೊ ಇದಕ್ಕೆ ನಾವು ರ್ಯಾಂಕ್ 13 ಕೊಟ್ಟಿದ್ದೀವಿ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಸ್ಪೆಸಿಫಿಕ್ ಆಗಿ ಬನಶಂಕರಿ ಥರ್ಡ್ ಸ್ಟೇಜ್ ಅಂತ ಅಡ್ರೆಸ್ ಕೊಟ್ಟಿದ್ದೀನಿ. ಸೊ ಇದು ಪ್ರೈವೇಟ್ ಏಡೆಡ್ ಅಲ್ಲ, ಅನ್ಏಡೆಡ್ ಅಲ್ಲ, ಇದು ಯೂನಿವರ್ಸಿಟಿ. ಇದು ಒಂದು ಸಪ್ರೇಟ್ ಯೂನಿವರ್ಸಿಟಿ. ಸೊ ಫೀಸ್ ನೀವು ನೋಡ್ಕೋಬಹುದು. ಫೋರ್ತ್ ರ್ಯಾಂಕ್ ಬಂದ್ಬಿಟ್ಟು ಇಲ್ಲಿ ನಾನು ಎರಡು ಕೋಡ್ ಮೆನ್ಷನ್ ಮಾಡಿದ್ದೀನಿ, E003, E048 ಅಂತ. ಸೊ ಈ ಕಾಲೇಜ್ ನೇಮ್ ಬಂದ್ಬಿಟ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಎರಡು ಕೋಡ್ ಏನಕ್ಕಪ್ಪ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ, ಇದು ಗೋರ್ಮೆಂಟ್ ಏಡೆಡ್ ಅಲ್ವಾ. ಗೋರ್ಮೆಂಟ್ ಏಡೆಡ್ಗೆ ನಾನು ಅವಾಗಲೇ ಹೇಳಿದೆ, ಕೆಲವು ಬ್ರಾಂಚಸ್ ಮಾತ್ರ ಗೋರ್ಮೆಂಟ್ ಇಂದ ಫಂಡ್ ಬರ್ತಾ ಇರುತ್ತೆ, ಇನ್ನು ಕೆಲವು ಬ್ರಾಂಚಸ್ ನಾರ್ಮಲ್ ಪ್ರೈವೇಟ್ ಆಗಿನೇ ಇರುತ್ತೆ. ಸೊ ಇಲ್ಲಿ ಗೋರ್ಮೆಂಟ್ ಇಂದ ಫಂಡ್ ಬರೋ ಕಾಲೇಜ್ ಕೋಡ್, ಅದೇ ಕಾಲೇಜ್ಗೆ ಕೋಡ್ ಯಾವ್ದಪ್ಪ ಅಂದ್ರೆ E003. ಸೊ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರೈವೇಟ್ ಯಾವ ಬ್ರಾಂಚಸ್ ನೋಡ್ತೀವಿ ಅಂದ್ರೆ ವಿತ್ ದ ಕೋಡ್ E048 ಅಂತ ನೋಡ್ಬೋದು. ಯಾಕಂದ್ರೆ ನೀವು E003 ಅಲ್ಲಿ ಆ ಕಾಲೇಜಲ್ಲಿ ಆ, ಯಾವ ಬ್ರಾಂಚಸ್ ಇದೆ ಅವಕ್ಕೆ ಮಾತ್ರ ಗೋರ್ಮೆಂಟ್ ಏಡೆಡ್ ಆಗುತ್ತೆ, ಅವಕ್ಕೆ ಮಾತ್ರ ಅಪ್ರಾಕ್ಸಿಮೇಟ್ಲಿ 40,000 ಫೀಸ್ ಆಗುತ್ತೆ, ಓಕೆನಾ. E048 ಅಲ್ಲಿ ಅದು ಪ್ರೈವೇಟ್ ಈಗ ಸೇರುತ್ತೆ, ಅದು ಅಪ್ರಾಕ್ಸಿಮೇಟ್ 1 lakh ಆಗುತ್ತೆ. ಸೊ ಫೋರ್ತ್ ರ್ಯಾಂಕ್ ನಾವು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೊಟ್ಟಿದ್ವಿ, ವಿಚ್ ಇಸ್ ಲೊಕೇಟೆಡ್ ಇನ್ ಬಸವನಗುಡಿ. ನೆಕ್ಸ್ಟ್ ಫಿಫ್ತ್ ರ್ಯಾಂಕ್ ಅಲ್ಲಿ ನಾವು ದಯಾನಂದ್ ಸಾಗರ್ ಕೊಟ್ಟಿದ್ವಿ. ಸೊ ದಯಾನಂದ್ ಸಾಗರ್ ಕೂಡ ಕೆಲವು ಬ್ರಾಂಚಸ್ ಇದೆ. ಇಲ್ಲಿ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಕುಮಾರಸ್ವಾಮಿ ಲೇಔಟ್. ಸೊ ಅದು ಫಿಫ್ತ್ ರ್ಯಾಂಕ್ ಅಲ್ಲಿ ಇದೆ. ಸೊ ಇದು ಬ್ಯಾಂಗ್ಳೂರಲ್ಲೇ ಇರೋದು. ಕುಮಾರಸ್ವಾಮಿ ಲೇಔಟ್ ಏನಕ್ಕಪ್ಪ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ, ಇಲ್ಲೂ ಇನ್ನೊಂದು ದಯಾನಂದ್ ಸಾಗರ್ ಕಾಲೇಜು ಬರುತ್ತೆ. ಸೊ ಕನಕ್ಪುರ್ ರೋಡ್ ಅಲ್ಲಿ, ಅದು ರ್ಯಾಂಕ್ 18 ಕೊಟ್ಟಿದ್ದೀನಿ. ಸೊ ನೀವು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರೋ ದಯಾನಂದ್ ಸಾಗರ್ ರ್ಯಾಂಕ್ 5, ಓಕೆನಾ, ವಿತ್ ದ ಕೋಡ್ E007. ಇದು ಕೂಡ ಪ್ರೈವೇಟ್ ಏಡೆಡ್. ಸೊ ಅಪ್ರಾಕ್ಸಿಮೇಟ್ಲಿ 1 lakh ಫೀಸ್ ಆಗುತ್ತೆ. ನೆಕ್ಸ್ಟ್ ಟಾಪ್ 6th ಕಾಲೇಜ್ ಯಾವ್ದಪ್ಪ ಅಂದ್ರೆ SJCE, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಮೈಸೂರಲ್ಲಿದೆ. ಇದ್ರ ಕೋಡ್ ಬಂದ್ಬಿಟ್ಟು E021. ಇದು ಕೂಡ ಗೌರ್ಮೆಂಟ್ ಏಡೆಡ್, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 40,000 ಆಗುತ್ತೆ ಫೀಸ್, ಗೌರ್ಮೆಂಟ್ ಏಡೆಡ್, ಓಕೆನಾ. ನೀವಿಲ್ಲ ಹಾಗೆ ನೀವು ಬ್ರಾಂಚಸ್ನ ನೀವು ನೋಡ್ಕೋಬೇಕಾಗುತ್ತೆ, ಅದು ಕೇರ್ಫುಲ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸೆವೆಂತ್ ರ್ಯಾಂಕ್ ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ, ವಿಚ್ ಇಸ್ ಲೊಕೇಟೆಡ್ ಇನ್ ಮೈಸೂರು. ಇದಕ್ಕೆ ನಾವು 7th ರ್ಯಾಂಕ್ ಕೊಟ್ಟಿದ್ದೀವಿ. ಇದು ಕೂಡ ಆ, ಎರಡು ಎರಡು KA ಕೋಡ್ ಇಂದ ಬರುತ್ತೆ. ಸೊ ಇದರಲ್ಲಿ ಕೆಲವು ಬ್ರಾಂಚಸ್ ಇರುತ್ತೆ, ಕೆಲವು ಬ್ರಾಂಚಸ್ ಇರುತ್ತೆ, ಬಟ್ ಕಾಲೇಜ್ ಸೇಮ್, ಕಾಲೇಜ್ ಒಂದೇನೆ, ಬಟ್ ಡಿಫ್ರೆಂಟ್ KA ಕೋಡ್ ಇರುತ್ತೆ, ಓಕೆನಾ. ಇದು ಕೂಡ ಪ್ರೈವೇಟ್ ಏಡೆಡ್ ಕಾಲೇಜ್, ಅಪ್ರಾಕ್ಸಿಮೇಟ್ಲಿ 1 lakh ಇರುತ್ತೆ ಇದು. ನೆಕ್ಸ್ಟ್ 8th ರ್ಯಾಂಕ್ ಬಂದ್ಬಿಟ್ಟು ನಮಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ರೀಸೆಂಟ್ ಆಗಿ ತುಂಬಾ ಪಾಪ್ಯುಲರ್ ಆಗ್ತಿದೆ, ಅಂದ್ರೆ ಪ್ಲೇಸ್ಮೆಂಟ್ ವೈಸ್ ಪಾಪ್ಯುಲರ್ ಆಗ್ತಿದೆ. ಸೊ ಅದಕ್ಕೆ ನಾವು 8th ರ್ಯಾಂಕ್ ಕೊಟ್ಟಿದ್ದೀವಿ. ಇದು ತುಮಕೂರಲ್ಲಿದೆ. ಇದ್ರ KA ಕೋಡ್ ಬಂದ್ಬಿಟ್ಟು E16. ಇದು ಕೂಡ ಪ್ರೈವೇಟ್ ಏಡೆಡ್, ಇದು ಕೂಡ 1 lakh ಫೀಸ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು 9th ರ್ಯಾಂಕ್ ಬಂದು ನಾವು UVCE ಕೊಟ್ಟಿದ್ದೀನಿ. ಈ ಕೆಲವರು ನಾವು ಟಾಪ್ 5 ಎಲ್ಲ UVCE ಬರುತ್ತಲ್ಲ, ಇಲ್ಲೇನ್ಕೆ ಸರ್ 9th ರ್ಯಾಂಕ್ ಕೊಟ್ಟಿದ್ದೀರಾ UVCE ಅಂದ್ರೆ, ನಾವಿಲ್ಲಿ ಓಕೆ, ಕೆಲವೊಬ್ರು ಫೀಸ್ ನ ನೋಡ್ಬಿಟ್ಟು ನೀವು UVCE ಟಾಪ್ 5 ಅಲ್ಲಿ ಆಗ್ತೀರಾ, ಓಕೆನಾ. ಸೊ ನಾವಿಲ್ಲಿ ಮೇನ್ ಇಂಟೆನ್ಷನ್ ಆಗಿ ಏನ್ ತಗೊಂತಾ ಇದೀವಿ, ಪ್ಲೇಸ್ಮೆಂಟ್ ತಗೊಂತಾ ಇದೀವಿ. ಪ್ಲೇಸ್ಮೆಂಟ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಫೀಸ್ ವೈಸ್ ಗೋರ್ಮೆಂಟ್ ಕಾಲೇಜಲ್ಲಿ ಬೆಸ್ಟ್ ಪ್ಲೇಸ್ಮೆಂಟ್ ಇರೋ ಕಾಲೇಜ್ ಯಾವ್ದಪ್ಪ ಅಂದ್ರೆ UVCE ಅಂತ ಆರಾಮಾಗಿ ಹೇಳ್ಬೋದು. ಬಟ್ ನಾವಿಲ್ಲಿ ಫೀಸ್ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ, ಪ್ಲೇಸ್ಮೆಂಟ್ ವೈಸ್ ನೋಡೋದ್ರಿಂದ ನಾವು UVCE ಟಾಪ್ 9ಗೆ ಇಟ್ಟಿದ್ದೀವಿ.
ಸೊ ಇದ್ರ ಕೋಡ್ ಬಂದ್ಬಿಟ್ಟು E001. ಇದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಇದು ಕೂಡ ಗೌರ್ಮೆಂಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 40K ಆಗುತ್ತೆ. ನೀವು ಫೀಸ್ ಸ್ಟ್ರಕ್ಚರ್ ನೋಡ್ಬೋದು. ಈಗ 10th ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ವಿತ್ ಅ ಕೋಡ್ E008. ಇದು 10th ರ್ಯಾಂಕ್ ಇದೆ. ಇದು ಬ್ಯಾಂಗ್ಳೂರಲ್ಲಿ ಇದೆ. ಇದು ಕೂಡ ಪ್ರೈವೇಟ್ ಏಡೆಡ್, 1 lakh ಆಗುತ್ತೆ ಫೀಸ್. ನೆಕ್ಸ್ಟ್ ರ್ಯಾಂಕ್ 11 ಯಾವ್ದಪ್ಪ? 11th ರ್ಯಾಂಕ್ ಅಗೇನ್ ನಾವಿಲ್ಲಿ ನೋಡಿದಾಗ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂತು. ಸೊ ಇಲ್ಲಿ ನೋಡಿ BMS ಕಾಲೇಜು ಬಸವನಗುಡಿಲಿದೆ, ಓಕೆನಾ. ಇಲ್ಲಿ ನೋಡ್ತಾ ಇರೋ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕದಲ್ಲಿದೆ. ಎರಡು ಬ್ಯಾಂಗ್ಳೂರಲ್ಲೇ ಇರೋದು, ಒಂದು ಬಸವನಗುಡಿ ಮತ್ತೆ ಇದು ಯಲಹಂಕ. ಸೊ ಇದು ರ್ಯಾಂಕ್ 11 ಇದೆ. ಇದ್ರ ಕೋಡ್ E126. ಇದು ಕೂಡ ಪ್ರೈವೇಟ್ ಏಡೆಡ್, ಅಂದ್ರೆ 1 lakh ಆಗುತ್ತೆ. ರ್ಯಾಂಕ್ 12 NMIT ಅಂದ್ರೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ನಾವು ರ್ಯಾಂಕ್ 12 ಕೊಟ್ಟಿದ್ವಿ. ಯಾಕಂದ್ರೆ ಮೇನ್ಲಿ ನಾವು ಇದು ಪ್ಲೇಸ್ಮೆಂಟ್ ವೈಸ್ ನೋಡ್ತಾ ಇರೋದ್ರಿಂದ. ಇದು ಕೂಡ ಬೆಂಗಳೂರಲ್ಲಿ ಇದೆ, ವಿತ್ ಅ ಕೋಡ್ E105. ಇದು ಕೂಡ ಪ್ರೈವೇಟ್ ಏಡೆಡ್. 13th ರ್ಯಾಂಕ್ ಬಂದ್ಬಿಟ್ಟು ಪೆಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಚ್ ಇಸ್ ಲೊಕೇಟೆಡ್ ಇನ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. E141 ಇದರ ಕೋಡ್. ಇದು ಕೂಡ ಪ್ರೈವೇಟ್ ಏಡೆಡ್. ಈ ಮೂರನ್ನು ಅರೌಂಡ್ 1 lakh ಫೀಸ್ ಆಗುತ್ತೆ. ನೆಕ್ಸ್ಟ್ 14th ರ್ಯಾಂಕ್ ಬಂದ್ಬಿಟ್ಟು ವಿ ಟಿ ಯು ಅವ್ರದ್ದೇ ಸಪ್ರೇಟ್ ಬೆಳಗಾಮಲ್ಲಿ ಏನು ಆಫೀಸ್ ಇದೆಯೋ ಅಲ್ಲೇನೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಟ್ಟಿದ್ದಾರೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ, ವಿಚ್ ಇಸ್ ಲೊಕೇಟೆಡ್ ಇನ್ ಬೆಲ್ಗಾಮ್. ಇದ್ರ ಕೋಡ್ ಬಂದ್ಬಿಟ್ಟು E279, E278. ಇದರಲ್ಲಿ ಕೆಲವು ಬ್ರಾಂಚಸ್ ಇದೆ, ಇದರಲ್ಲೂ ಕೆಲವು ಬ್ರಾಂಚಸ್ ಇದೆ, ಬಟ್ ಕಾಲೇಜ್ ಒಂದೇನೆ. ಇದು ಗೌರ್ಮೆಂಟ್ ಯೂನಿವರ್ಸಿಟಿ. ಸೊ ಇದ್ರ ಫೀಸ್ ಕೂಡ ನೀವು ನೋಡ್ಬೋದು, ಅರೌಂಡ್ 40 ಆಗ್ಬೋದು. ನೆಕ್ಸ್ಟ್ 15th ರ್ಯಾಂಕ್ ಅಲ್ಲಿ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದೆ, ವಿಚ್ ಇಸ್ ಲೊಕೇಟೆಡ್ ಇನ್ ಹುಬ್ಬಳ್ಳಿ. ಇದ್ರ ಕೋಡ್ ಬಂದ್ಬಿಟ್ಟು E166. ಇದು ಇದು ಯಾವ ಟೈಪ್ ಅಂದ್ರೆ ಇದು ಯೂನಿವರ್ಸಿಟಿ, ಓಕೆನಾ. ಇದು ಯೂನಿವರ್ಸಿಟಿ ಅಂದ್ರೆ 96 ಅಪ್ರಾಕ್ಸಿಮೇಟ್ಲಿ ಆಗುತ್ತೆ ಇದು ಫೀಸ್. ಓಕೆ. ಟಾಪ್ 16th ಕಾಲೇಜ್ ಯಾವುದು ಅಂದ್ರೆ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕೂಡ ಒಂದೇ ಬ್ರಾಂಚ್ ಇರೋದು, ಇದು ಬ್ಯಾಂಗ್ಳೂರಲ್ಲಿ ಇದೆ, ನಿಯರ್ ಬನಶಂಕರಿ ಹತ್ರ, ಬನಶಂಕರಿ ಹೋಗೋ ರೋಡಲ್ಲಿ. ಇದ್ರ ಕೋಡ್ ಬಂದ್ಬಿಟ್ಟು E118. ಇದು ಕೂಡ ಪ್ರೈವೇಟ್ ಏಡೆಡ್. ರ್ಯಾಂಕ್ 17 ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು, ಇದು ಪ್ರೈವೇಟ್ ಏಡೆಡ್. ಇದರಲ್ಲಿ ಕೆಲವು ಬ್ರಾಂಚಸ್ ಮಾತ್ರ ಗೋರ್ಮೆಂಟ್ ಬರ್ತವೆ, ಅಂದ್ರೆ ಅರೌಂಡ್ 40K ಫೀಸ್ ಆಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವ್ಯಾವ ಬ್ರಾಂಚ್ ಅಂತ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದು ರ್ಯಾಂಕ್ 17 ಕೊಟ್ಟಿದ್ವಿ. ನೆಕ್ಸ್ಟ್ ರ್ಯಾಂಕ್ 18 ನಾವು ದಯಾನಂದ್ ಸಾಗರ್ ಕೊಟ್ಟಿದ್ದೀನಿ. ಅದು ಯಾವುದು? ಕನಕ್ಪುರ್ ರೋಡಲ್ಲಿರೋ ಬ್ರಾಂಚ್ ಇದು. ಇದ್ರ ಕೋಡ್ ಬಂದ್ಬಿಟ್ಟು E212. ಇದು ಕೂಡ ಪ್ರೈವೇಟ್ ಏಡೆಡ್. ನೆಕ್ಸ್ಟ್ 19th ರ್ಯಾಂಕ್ ಯಾವುದು? JSS ಅಕಾಡೆಮಿ ಕೊಟ್ಟಿದ್ದೀವಿ. ಈ JSS ಅಕಾಡೆಮಿ ಮತ್ತೆ ಈ RNSIT ಎರಡು ಒಂದೇ ಕಡೆ ಇದೆ, ಕೆಲವು ಒಂದೆರಡು ಬಸ್ ಸ್ಟಾಪ್ ಡಿಫ್ರೆನ್ಸ್ ಇದೆ ಅಷ್ಟೇ. ಎರಡು ಒಂದೇ ಕಡೆ ಲೊಕೇಟ್ ಆಗುತ್ತೆ. ಅಂಡ್ ಇದು ರ್ಯಾಂಕ್ 19 ಕೊಟ್ಟಿದ್ದೀವಿ, JSS ಅಕಾಡೆಮಿ. ಇದು ಕೋಡ್ ಬಂದ್ಬಿಟ್ಟು E082. ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಇದು ಕೂಡ ಪ್ರೈವೇಟ್ ಏಡೆಡ್. ರ್ಯಾಂಕ್ 20th ಯಾವ್ದಪ್ಪ ಅಂದ್ರೆ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಮೊದಲು ಅಷ್ಟೊಂದು ಇರಲಿಲ್ಲ, ಈಗ ಬರ್ತಾ ಬರ್ತಾ ಪ್ಲೇಸ್ಮೆಂಟ್ ವೈಸ್ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಇದು ಟಾಪ್ 20 ಕಾಲೇಜಸ್, ಟಾಪ್ 20th ರ್ಯಾಂಕ್ ಕೊಟ್ಟಿದ್ದೀವಿ. ಕೋಡ್ ಬಂದ್ಬಿಟ್ಟು E097. ಬೆಂಗಳೂರಲ್ಲಿದೆ, ಪ್ರೈವೇಟ್ ಏಡೆಡ್. 21 ಇಂದ 30. ಈಗ ಇಷ್ಟು ನೋಡಿದ್ವಲ್ಲ, ಈಗ ಟಾಪ್ ಕಾಲೇಜಸ್ ಅಲ್ಲಿ ಅಂಟಿಲ್ ಯಾವುದು ರ್ಯಾಂಕ್ 10 ವರೆಗೂ, ಇಲ್ಲಿವರೆಗೂ ಟಾಪ್ 1 ಇಂದ ಇಲ್ಲಿವರೆಗೂ ನೀವು ಯಾವುದೇ ಕಾಲೇಜ್ ಜಾಯ್ನ್ ಆದ್ರೂ ನಿಮಗೆ 70 to 100% ನಿಮಗೆ ಪ್ಲೇಸ್ಮೆಂಟ್ ಪಕ್ಕ ಅಂತ ಹೇಳ್ಬೋದು. ಯಾಕಂದ್ರೆ ಟಾಪ್ 10 ಕಾಲೇಜಸ್ ಅಲ್ಲಿ ನೀವು ಅಡ್ಮಿಷನ್ ಆದ್ರೆ ಓಕೆ ನೀವು ಪ್ಲೇಸ್ಮೆಂಟ್ ಆಗ್ತೀರಾ ಅನ್ನೋ ಒಂದು ನಂಬಿಕೆ ಇರುತ್ತೆ. 11th ರ್ಯಾಂಕ್ ಇಂದ ಮತ್ತೆ 20th ರ್ಯಾಂಕ್ ವರೆಗೂ ಕಾಲೇಜಸ್ ಇದಾವಲ್ಲ, ಆ ಕಾಲೇಜಸ್ಗೆ ನೀವು ಅಡ್ಮಿಷನ್ ಆದ್ರೆ ಓಕೆ ನೀವು ನಂಬಿಕೆ ಇರುತ್ತೆ ನೀವು ಪ್ಲೇಸ್ಮೆಂಟ್ ಆಗ್ತೀವಿ ಅಂತ. ಡಿಪೆಂಡ್ಸ್ ಆನ್ ಯು ಅಷ್ಟೇ, ಡಿಪೆಂಡ್ಸ್ ಆನ್ ದ ಬ್ರಾಂಚ್ ವಿಚ್ ಯು ಸೆಲೆಕ್ಟೆಡ್ ಅಂಡ್ ಡಿಪೆಂಡ್ಸ್ ಆನ್ ಯುವರ್ ನಾಲೆಡ್ಜ್, ಯುವರ್ ಸ್ಕಿಲ್ಸ್. ನೀವು ಪ್ಲೇಸ್ ಆಗ್ತೀರಾ ಅಂತ ಹೇಳ್ಬೋದು. ಒಂದು 60% ಅಂತ ಅನ್ಕೊಡಿ, ಇಲ್ಲಿ ಪ್ಲೇಸ್ಮೆಂಟ್ ಒಂದು 60% ಅಂತ ಅನ್ಕೊಡಿ. ಈ 21 ಇಂದ 30% ಅಂದ್ರೆ ನೀವು ಒಂದು ಪ್ಲೇಸ್ಮೆಂಟ್ 50% ಅಂತ ಅನ್ಕೋಬಹುದು. ಯಾಕಂದ್ರೆ ನಿಮ್ ನಾಲೆಡ್ಜು ಅಲ್ಲಿ ಬೇಕಾಗುತ್ತೆ, ನಿಮ್ ಸ್ಕಿಲ್ಸ್, ಎಕ್ಸ್ಟರ್ನಲ್ ಸ್ಕಿಲ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಯಾವುದು 21st ಯಾವ್ದಪ್ಪ ಅಂದ್ರೆ UBDT. ಇದು ಒಂದು ಗೌರ್ಮೆಂಟ್ ಕಾಲೇಜ್ ದಾವಣಗೆರೆಯಲ್ಲಿದೆ, ವಿತ್ ಅ ಕೋಡ್ E061.
ಇದು ಗೋರ್ಮೆಂಟ್ ಕಾಲೇಜ್. ಸೊ ಗೋರ್ಮೆಂಟ್ ಕಾಲೇಜ್ ಬೇಕಪ್ಪ ಅಂದರೆ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅರೌಂಡ್. ಓಕೆ, ರ್ಯಾಂಕ್ ಅಷ್ಟೊಂದು ಹೇಳೋ ಥರ ಇರಲ್ಲ, ಬಟ್ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ನಮಗೆ ಗೋರ್ಮೆಂಟ್ ಕಾಲೇಜ್ ನೋಡ್ತಾ ಇದೀವಿ ಅಂದರೆ ದಾವಣಗೆರೆಯಲ್ಲಿರುವ UBDT ಕಾಲೇಜ್ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ರ್ಯಾಂಕ್ 22 ಅಲ್ಲಿ ಪೆಸ್ ಕಾಲೇಜ್ ಇದೆ. ಪೆಸ್ ಅಂದ್ರೆ ಬ್ಯಾಂಗ್ಳೂರಲ್ಲ, ಇದು ಮಂಡ್ಯದಲ್ಲಿರೋ ಪೆಸ್ ಯೂನಿವರ್ಸಿಟಿ. ಇದ್ರದ್ದು 2 ಕೋಡ್ ಇದೆ. ಈ 2 ಕೋಡ್ ನೀವು ನೋಡ್ಕೋಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಇದು ಸಪರೇಟ್ ಯೂನಿವರ್ಸಿಟಿ ಇದು. ರ್ಯಾಂಕ್ 23 ಬಂದ್ಬಿಟ್ಟು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಚ್ ಇಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಇದು ಕೂಡ ಪ್ರೈವೇಟ್ ಏಡೆಡ್. ನೆಕ್ಸ್ಟ್ ಕೋಡ್ ಕೋಡ್ E079. 24th ರ್ಯಾಂಕ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿದೆ, ಪ್ರೈವೇಟ್ ಏಡೆಡ್ ವಿತ್ ಅ ಕೋಡ್ E107. 25 ಬಂದ್ಬಿಟ್ಟು ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಟ್ ಹ್ಯಾಸ್ ಎ ವೆರಿ ಗುಡ್ ಕ್ಯಾಂಪಸ್. ಅಡ್ರೆಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕುಂಬ್ಳಗೋಡಲ್ಲಿದೆ. ಇದು ಕೂಡ ಪ್ರೈವೇಟ್ ಏಡೆಡ್ ವಿತ್ ಅ ಕೋಡ್ E102. ಸೊ ನೆಕ್ಸ್ಟ್ ಬಂದ್ಬಿಟ್ಟು SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಅ ಕೋಡ್ E115 ಬ್ಯಾಂಗ್ಳೂರ್. ಇದು ಕೂಡ ಪ್ರೈವೇಟ್ ಏಡೆಡ್. ನೆಕ್ಸ್ಟ್ ಯುಆರಿಸನ್, ಏಟ್ರಿಯಾ, ಗ್ಲೋಬಲ್, ಬಾಪೂಜಿ. ಸೊ ನ್ಯೂಆರಿಸನ್, ಏಟ್ರಿಯಾ, ಗ್ಲೋಬಲ್ ಎಲ್ಲ ಮೂರೂ ಬ್ಯಾಂಗ್ಳೂರಲ್ಲಿದೆ. ಬಟ್ ಇಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿದೆ. ಇದು ಒಂದು ಡಿಸೆಂಟ್ ಚಾಯ್ಸ್ ಆಗ್ಬೋದು ನಿಮ್ಗೆ ರ್ಯಾಂಕ್ ಜಾಸ್ತಿ ಇದ್ರೆ. ಸೊ ಇದು ಕೂಡ ಪ್ರೈವೇಟ್ ಏಡೆಡ್. ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾನು ಪ್ರೈವೇಟ್ ಏಡೆಡ್. ಇದು ಫೀಸ್ ಬಂದ್ಬಿಟ್ಟು ಅರೌಂಡ್ 1 lakh ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಮೀ ದಿಸ್ ಆರ್ ದ ಟಾಪ್ 30 ಕಾಲೇಜಸ್. ಸೊ ನೀವು ಇಲ್ಲಿ ನೋಡ್ಬೇಕು ಅಂದ್ರೆ ನಿಮ್ಮ ರ್ಯಾಂಕ್ ಸ್ವಲ್ಪ ಚೆನ್ನಾಗಿದೆ ಅಂದ್ರೆ, ಇನ್ನೂ ಚೆನ್ನಾಗಿದೆ ಅಂದ್ರೆ ಈ ಟಾಪ್ 5 ಕಾಲೇಜಸ್ನ ನೀವು ಏನ್ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಈಗ ನಂಬರ್ 1 ಅಲ್ಲಿ ನೀವು RV ಹಾಕಿರ್ತೀರ. ನಂಬರ್ 1 ಅಲ್ಲಿ RV ಕಾಲೇಜ್ CS ಡಿಪಾರ್ಟ್ಮೆಂಟ್ ಹಾಕಿರ್ತೀರ. ನಂಬರ್ 2 ಅಲ್ಲಿ ನೀವು MS ರಾಮಯ್ಯ ಹಾಕ್ತೀರಾ? ಇಲ್ಲ, ಮತ್ತೆ RVನೇ ಹಾಕಿ ಇನ್ಫಾರ್ಮೇಶನ್ ಸೈನ್ಸ್ ಅನ್ನೋ ಒಂದು ಬ್ರಾಂಚ್ನ ಹಾಕ್ಬಿಡಿ. ಯಾಕಂದ್ರೆ CS ಮತ್ತೆ IS ಎರಡು ಸೇಮ್. ಯಾವುದು ಕೆಲವು ಸಬ್ಜೆಕ್ಟ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಬಟ್ ಕಂಪ್ನೀಸ್ ಹೋಗಿರ್ಬೋದು, ಪ್ಲೇಸ್ಮೆಂಟ್ ಹೋಗಿರ್ಬೋದು, ಎಲ್ಲಾನು ಸಿಮಿಲರ್ ಆಗಿರುತ್ತೆ CS ಮತ್ತೆ ISಗೆ. ಸೊ ಈ ತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ನೀವು ಸರಿ, ನಿಮಗೆ ಥರ್ಡ್ ಆಪ್ಷನ್ ನೀವು MS ರಾಮಯ್ಯ ಅಂತ ಹಾಕ್ತೀರಾ, ಇಲ್ಲಿ CS ಹಾಕ್ತೀರಾ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೀವು ಮತ್ತೆ MS ರಾಮಯ್ಯ IS ಹಾಕ್ತೀರಾ. ಫಿಫ್ತ್ ಆಪ್ಷನ್ ನೀವು ಪೆಸ್ ಯೂನಿವರ್ಸಿಟಿ ಹಾಕ್ತೀರಾ? ಹಾಕ್ಬೋದು, ನಿಮ್ ಚಾಯ್ಸ್. ನಾನು ಫಿಫ್ತ್ ಪೆಸ್ ಯೂನಿವರ್ಸಿಟಿ ಹಾಕಲ್ಲ, ನನಗೆ RV ಕಾಲೇಜೇ ಬೇಕು. ಅಲ್ಲಿ ಇ ಸಿ ಬ್ರಾಂಚ್ ಸಿಕ್ಕಿದ್ರು ಓಕೆ ಅನ್ನೋ ಥರ ಇದ್ರೆ ನಾನು ಫಿಫ್ತ್ ಇದರಲ್ಲಿ RV EC ಅಂತ ಹಾಕ್ತೀನಿ. ಸಿಕ್ಸ್ತ್ ಅಲ್ಲಿ ನಾನು ಪೆಸ್ ಅಂತ ಹಾಕ್ತೀನಿ. ಸೊ ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದು ಕಾಲೇಜಸ್ಗೆ ಪ್ರಿಯಾರಿಟಿ ಕೊಡಬೇಕು ಅಥವಾ ಬ್ರಾಂಚ್ಗೆ ಪ್ರಿಯಾರಿಟಿ ಕೊಡಬೇಕು. ನಾನು ಕಾಲೇಜು ಮತ್ತೆ ಬ್ರಾಂಚ್ನು ಎರಡನ್ನೂ ನಾನು ಕಂಬೈನ್ ಮಾಡ್ಬಿಟ್ಟು ಮಾಡ್ತೀನಿ ಅಂದ್ರೆ, ಸೊ ಈ ತರ ಮಾಡ್ಬೋದು ನೀವು. ಯಾಕಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ RV ಕಾಲೇಜ್ ಹಾಕಿ, CS ಮತ್ತೆ IS ಹಾಕಿ, ಥರ್ಡ್ ಕಾಲೇಜಲ್ಲಿ MS ರಾಮಯ್ಯ ಹಾಕಿ. ನೆಕ್ಸ್ಟ್ ನನಗೆ RV ಕಾಲೇಜೇ ಬೇಕು, ಯಾವ EC ಬ್ರಾಂಚ್ ಆದ್ರೂ ಪರವಾಗಿಲ್ಲ ಅಂದ್ರೆ MS ರಾಮಯ್ಯ ಆದ್ಮೇಲೆ RV ಕಾಲೇಜ್ EC ಬ್ರಾಂಚ್ ಅಂತಾನು ಹಾಕ್ಬೋದು. ಸೊ ಇಲ್ಲಿ ನೀವು ತುಂಬಾ ತಲೆ ಉಪಯೋಗಿಸ್ಬೇಕಾಗುತ್ತೆ. ಸೊ ನಾನು ನಿಮಗೆ ಈಸಿ ಆಗಲಿ ಅಂತ ಟಾಪ್ 30 ಕಾಲೇಜಸ್ ಇದನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಇದ್ರ ಪ್ರಕಾರ ನೀವು ಇದನ್ನ ಈ PPTನ ನಾನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಸೊ ಈ PPT ಅಥವಾ ಈ ಟಾಪ್ ಕಾಲೇಜಸ್ನ ಯೂಸ್ ಮಾಡಿಕೊಂಡು ನೀವು ಒಂದು ಪೆನ್ನು ಪೇಪರ್ ತಗೊಂಡು ನೀವು ನಿಮ್ಮ ಓನ್ ನಿಮಗೆ ರ್ಯಾಂಕ್ ತಕ್ಕನಾಗೆ ಸಿಗೋ ಕಾಲೇಜಸ್ನ ವಿತ್ ಬ್ರಾಂಚ್, ನಿಮಗೆ ಕಾಲೇಜ್ಗೆ ಪ್ರಿಯಾರಿಟಿ ಕೊಡಬೇಕಾ ಅಥವಾ ಬ್ರಾಂಚ್ಗೆ ಪ್ರಿಯಾರಿಟಿ ಕೊಡಬೇಕಾ, ಎರಡನ್ನೂ ನೀನು ಕಂಬೈನ್ ಮಾಡ್ಕೊಂಡು ಮಾಡೋ ಹಾಗಿದ್ರೆ ಈ ನನ್ನ ರ್ಯಾಂಕ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಯಾಕಂದ್ರೆ ನಾನು ನೋಡಿರೋದು ಪಕ್ಕಾ ಪ್ಲೇಸ್ಮೆಂಟ್ ಪ್ರಕಾರ ನಾನು ಲಿಸ್ಟ್ ಮಾಡಿರೋದು. ಸೊ ಇದು ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಇದನ್ನ ಈ PPTನ ಒಂದ್ ಕಡೆ ಇಟ್ಕೊಂಡು ನೀವು ಒಂದ್ ಕಡೆ ಪೇಪರ್ ಇಟ್ಕೊಂಡು ನೀವು ಬರಿತಾ ಹೋಗಿ. ಸೇಮ್ ನಿಮ್ಗೆ ಎಲ್ಲ ಬರ್ದಾದ್ಮೇಲೆ ನಿಮ್ಗೆ ಓಕೆ ಅನ್ಸ್ತಾದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಓಕೆನಾ? ಆಪ್ಷನ್ ಎಂಟ್ರಿ ಬರೀ ಏನಿಲ್ಲ, ಅವರು ಟೈಮ್ ಕೊಟ್ಟೇ ಕೊಡ್ತಾರೆ. ಮಿನಿಮಮ್ ಒಂದ್ ದಿನ ಆದ್ರೂ ಕೊಡ್ತಾರೆ. ಒಂದಿನದಲ್ಲಿ ನೀವು ನಿಮ್ಮ ಪೇಜಲ್ಲಿ ನೀವು ಬರ್ಕೊಂಡು ರೆಡಿ ಇದ್ರೆ 5 ನಿಮಿಷಕ್ಕೆ ಹಾಕ್ಬೋದು ಆರಾಮಾಗಿ. ಓಕೆನಾ? ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ಹೇಗ್ ಮಾಡಬೇಕು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಟಾಪ್ ಕಾಲೇಜಸ್ ಯಾವ್ದಿದೆ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ಇಟ್ಕೊಂಡಿರಿ ವಿತ್ ಬ್ರಾಂಚ್. ಓಕೆ, ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಮೀ ದಿಸ್ ಆರ್ ದ ಟಾಪ್ 30 ಕಾಲೇಜಸ್. ನೆಕ್ಸ್ಟ್, ಸೊ ದಿಸ್ ಇಸ್ ಎಂಡ್ ಆಫ್ ದಿಸ್ ವಿಡಿಯೋ. ಓಕೆ, ಟಾಪ್ 30 ಕಾಲೇಜ್. ಈಗ ನಮಗೆ ಸರ್ ರ್ಯಾಂಕು ನನಗೆ ಅಷ್ಟೊಂದು ಹೇಳ್ಕೊಳ್ಳೋ ಆಗಿಲ್ಲ.
ಆದರೂ ನನಗೆ ಗೋರ್ಮೆಂಟ್ ಕಾಲೇಜ್ ಬೇಕು, ಅಥವಾ ಆದರೂ ನಮಗೆ ಒಂದು ಒಳ್ಳೆ ರೆಪ್ಯುಟೇಷನ್ ಇರೋ ಕಾಲೇಜ್ ಬೇಕು, ಒಳ್ಳೆ ಪ್ಲೇಸ್ಮೆಂಟ್ ಇರೋ ಕಾಲೇಜ್ ಬೇಕು ಅಂದರೆ ಈ 21 ಇಂದ 30 ಯಾವ್ಯಾವ ಕಾಲೇಜಸ್ ಇದೆಯೋ ಇಷ್ಟು ಕಾಲೇಜಸ್ನ ನೀವು ಹಾಕ್ಬೋದು. ಆರ್ಡರ್ ವೈಸ್ ನಿಮಗೆ ಯಾವುದು ಹತ್ರ ಇರುತ್ತೋ, ಅಂದರೆ ನಿಮಗೆ ಯಾವ್ದು ಇಷ್ಟ ಇದೆಯೋ, ಯಾವುದು ಕಾಲೇಜ್ ನಿಮಗೆ ಯಾರು ಸಜೆಸ್ಟ್ ಮಾಡಿದ್ರೋ ಅದನ್ನ ಈ ಕಾಲೇಜಸ್ ಒಳಗಡೆ ಇರೋದು ಮಾತ್ರ ಹಾಕಿ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್, ಕೆಲವರು ಹಳ್ಳಿಯಿಂದ ಬರ್ತಾರೆ. ಹಳ್ಳಿಯಿಂದ, ಸರ್ ಹಳ್ಳಿ ನಮ್ಮ ಜಿಲ್ಲೆಯಲ್ಲಿ ಯಾವುದು ಅಷ್ಟೊಂದು ಹೇಳ್ಕೊಳ್ಳೋ ಥರ ಕಾಲೇಜಸ್ ಇಲ್ಲ, ನಾನು ಬ್ಯಾಂಗ್ಳೂರಿಗೆ ಬರಬೇಕು ಅಂದರೆ ಅವರು ಮುಂಚೆನೇ ಈಗಲೇ ನೀವು ಡಿಸೈಡ್ ಮಾಡಬೇಕು. ಯಾಕಂದರೆ ಗೋರ್ಮೆಂಟ್ BCM ಹಾಸ್ಟೆಲ್ಸ್ ಅಂತ ಇದೆ. ಅದು ನಿಮ್ಮ ಏನು ಡಿಪ್ಲೊಮೊ ಪರ್ಸೆಂಟೇಜ್ ಇಂದ ನಿಮಗೆ ಅದು ಸೀಟ್ ಸಿಗ್ಬೋದು. ಅಥವಾ ನಿಮಗೆ ಅಲ್ಲಿ ರೂಮ್ ಮಾಡ್ಕೊತೀನ, ಅಥವಾ PG ಮಾಡ್ತೀನ, ಅಥವಾ ಯಾವ್ದಾದ್ರು ಹಾಸ್ಟೆಲಲ್ಲಿ ಇರ್ತೀನ. ಸೊ ಇದೆಲ್ಲ ನೀವು ಈಗಲೇ ಡಿಸೈಡ್ ಮಾಡಬೇಕು, ಸರಿನಾ? ಈಗಲೇ ಡಿಸೈಡ್ ಮಾಡ್ಕೊಂಡು ಬನ್ನಿ. ಇಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟು ನೀವು ಯಾವುದೋ ಒಂದು ಕಾಲೇಜ್ ಜಾಯ್ನ್ ಆಗಿ ಆಮೇಲೆ ನೀವು ಪರದಾಡೋದು ಬೇಡ. ಈಗಲೇ ನೀವು ಡಿಸೈಡ್ ಮಾಡಿ, ಅಥವಾ ನಿಮ್ಮ ರಿಲೇಟಿವ್ ಮನೆಯಲ್ಲಿ ಇರ್ತೀರಾ ಅನ್ನೋದು ಯಾವುದು ಅಂತ ಯಾವ್ದಾದ್ರು ಒಂದು ಡಿಸೈಡ್ ಮಾಡಿ ಆಮೇಲೆ ಬನ್ನಿ. ಈಗಲೇ ಡಿಸೈಡ್ ಮಾಡಿ, ಯಾಕಂದ್ರೆ ಪ್ರಿಯರ್ ಅಡ್ವಾನ್ಸ್ ಆಗಿರ್ಬೇಕು ನಾವು ಯಾವುದೇ ಆಗಲಿ. ಅಂದರೆ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಸೊ ನೀವು ಇಲ್ಲ ಬ್ಯಾಂಗ್ಳೂರಲ್ಲಿ ಇರೋರು ಅಷ್ಟೇ, ನೀವು ಬ್ಯಾಂಗ್ಳೂರಲ್ಲಿರೋ ಗೂಗಲ್ ಮ್ಯಾಪಲ್ಲಿ ನಿಮಗೆ ಎಷ್ಟು ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ಆ ಕಾಲೇಜ್ಗೆ ಆಗುತ್ತೆ ಅಂತ ಸಿಗುತ್ತೆ. ಬಸ್ ಫೆಸಿಲಿಟಿ ಇದೆಯೋ ಇಲ್ವೋ ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ. ಸೊ ಅದನ್ನ ನೋಡಿಕೊಂಡು ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಬೋದು, ಸರಿನಾ? ಸೊ ಫಸ್ಟು ಲೊಕೇಶನ್ ಒಂದು ಕ್ರೈಟೀರಿಯಾ ಇಟ್ಕೊಳ್ಳಿ, ಮತ್ತು ಹಾಸ್ಟೆಲ್ಲು PG ರೂಮ್ಸ್ ಅದು ಒಂದು ಕ್ರೈಟೀರಿಯಾ ಇಟ್ಕೊಳ್ಳಿ. ಇವೆರಡು ನೋಡಿಕೊಂಡು ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡಿ. ಬರಿಬೇಕಾದ್ರೆ ನೀವು ಒಂದು ಪೇಜಲ್ಲಿ ಬರ್ಕೊಂಡು ನಿಮ್ಗೆ ಇಷ್ಟವಾದ ಕಾಲೇಜು ಮತ್ತು ನಿಮ್ಮ ಮನೆಯಿಂದ ಆ ಕಾಲೇಜ್ಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಬಸ್ ಫೆಸಿಲಿಟಿ ಇದೆಯಾ, ಎಷ್ಟು ಅವರಲ್ಲಿ ನಾನು ಹೋಗ್ತೀನಿ. ಯಾಕಂದರೆ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಹೋಗೋ ಬರೋದಕ್ಕೆ 2 ಅವರ್ 3 ಅವರ್ ತಗೊಂಡ್ರೆ ನೀವು ಎಲ್ಲಿ ಹೋಗ್ತೀರಾ? ಕಾಲೇಜ್ ಕಾಲೇಜಸ್ ಬರೀ ನೀನು ಟ್ರಾವೆಲ್ ಆಗ್ಬಿಡುತ್ತೆ. ಸೊ ಎಲ್ಲಾನು ನೀನು ಮೈಂಡಲ್ಲಿ ಇಟ್ಕೊಂಡು ನೀವು ಲೀಸ್ಟ್ ಮಾಡಿ, ಓಕೆನಾ? ಲೀಸ್ಟ್ ಮಾಡಬೇಕಾದ್ರೆ ಈ ರ್ಯಾಂಕ್ನ ನೀವು ಕನ್ಸಿಡರ್ ಮಾಡಿ, ಓಕೆನಾ? ಈ ಟಾಪ್ 30 ಕಾಲೇಜಸ್ನ ಕನ್ಸಿಡರ್ ಮಾಡಿ. ಇದರಲ್ಲಿ ಒಂದೆರಡು ಡಿಲೀಟ್ ಮಾಡೋ ಆಗಿದ್ರೆ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ದೂರ ಆಗುತ್ತೆ, ನಿಮ್ಮ ಮನೆಯಿಂದ ದೂರ ಆಗ್ಬೋದು, ಬಟ್ ಆ ಕಾಲೇಜ್ ಚೆನ್ನಾಗಿದೆ. ಸೊ ದೂರ ಆದರೆ ಈಗ 2 ಅವರ್ ನೀನು 2 ಅವರ್ 3 ಅವರ್ ಜರ್ನಿ ಮಾಡೋಕ್ಕಿನ್ನು ನೀನು ಯಾವುದೋ ಹತ್ರದಲ್ಲಿರೋ ಕಾಲೇಜಿಗೂ ಹೋಗ್ಬೋದಲ್ವಾ? ಸೊ ನಿಮ್ಮ ನಿಮ್ಮ ಕನ್ವಿನಿಯೆಂಟ್ ಆಗಿ ನೀವು ಒಂದೆರಡು ಕಾಲೇಜ್ನ ಡಿಲೀಟ್ ಮಾಡ್ಬೋದು. ಸೊ ದಿಸ್ ಈಸ್ ಟಾಪ್ 30 ಇನ್ ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್ ವೈಸ್. ಸೊ ಸೊ ಆಗ್ಲೇ ಹೇಳ್ದಾಗೆ ಆ, ಆ, ಇದನ್ನ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಲಾಂಗ್ ಟರ್ಮ್ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ವರ್ಷ. ಸೊ ಎಕ್ಸ್ಕ್ಲೂಸಿವ್ ಆಗಿ ನೀವು ಈ ನಂಬರ್ಸ್ಗೆ ಕಾಲ್ ಮಾಡಿ ಅಡ್ಮಿಷನ್ ಹೇಗಾಗೋದು, ಯಾವಾಗಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆಫ್ಲೈನ್ ಆದರೆ ಹೇಗೆ, ಆನ್ಲೈನ್ ಆದರೆ ಹೇಗೆ ಅಂತ ನೀವು ತಿಳ್ಕೊಬೋದು. ಸೊ ಥ್ಯಾಂಕ್ ಯು, ಅಭ್ಯಾಸ ಅಕಾಡೆಮಿ.